ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆ ಡಿಜಿಟಲ್ ನ್ಯೂಸ್ ಅನ್ನೋ ಒಂದು ಡಿಜಿಟಲ್ ನ್ಯೂಸ್ ಹೊಸದಾಗಿ ಲಾಂಛನ ಆಗಿದೆ. ಈ ಒಂದು ಚಾನೆಲ್ನ ಸಾಹಿತ್ಯ ಲೋಕ ಅನ್ನೋ ಒಂದು ಆವೃತ್ತಿಗೋಸ್ಕರ ಇವತ್ತು ನಾವು ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇವೆ. ಇವತ್ತಿನ ಈ ವಿಕೆ ಡಿಜಿಟಲ್ ನ್ಯೂಸ್ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶ್ರೀಮತಿ ನಳಿನಾ ದ್ವಾರಕನಾಥ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ನಮಸ್ಕಾರ. ನಮಸ್ತೆ ವೀಕ್ಷಕರೆಲ್ಲರಿಗೂ ನಮಸ್ತೆ. ನಳಿನಾ ದ್ವಾರಕನಾಥ್ ಮೇಡಮ್ ಅವರು ಸಾಹಿತಿ, ಸಮಾಜ ಸೇವಕಿ ಹಾಗೂ ಒಂದು ಕಂಪ್ಯೂಟರ್ ಶಿಕ್ಷಣದ ಸಂಸ್ಥೆಯಲ್ಲಿ ಶಿಕ್ಷಕಿ. ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು. ಈಕೆ ವಿದ್ಯಾಭ್ಯಾಸ BCom ಹಾಗೂ ವೃತ್ತಿಯಲ್ಲಿ ಈಕೆ ಕಂಪ್ಯೂಟರ್ ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಸಮಾಜ ಸೇವೆ ಹಾಗೂ ಸಾಹಿತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಸಾಕಷ್ಟು ಪತ್ರಿಕೆಗಳಲ್ಲಿ ಇವರ ಒಂದು ಲೇಖನಗಳೇನಿದೆ, ಕವನಗಳೇನಿದೆ ಪ್ರಕಟಗೊಂಡಿವೆ. ಸಾಕಷ್ಟು ಅವಾರ್ಡ್ಗಳನ್ನು ಸಹಿತ ತಗೊಂಡಿದ್ದಾರೆ. ಇಲ್ಲಿ ಮುಖ್ಯವಾದವುಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಮಹಿಳಾ ಚೈತನ್ಯ ರತ್ನ ಪ್ರಶಸ್ತಿ, ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ, ಆಮೇಲೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಶಿಕ್ಷಣಕ್ಕಾಗಿ, ಕರುನಾಡು ರಾಜ್ಯೋತ್ಸವ 2023 ಪ್ರಶಸ್ತಿ, ಹಾಗೂ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ GS ಶಿವರುದ್ರಪ್ಪ ಪ್ರಶಸ್ತಿ ಬಂದಿದೆ. ಸಾಕಷ್ಟು ವೇದಿಕೆಗಳಲ್ಲಿ ಸಹಿತ ಈಕೆ ತಮ್ಮ ಕವನಗಳನ್ನು ವಾಚನ ಮಾಡಿದ್ದಾರೆ. ಇಷ್ಟು ಇವರ ಪ್ರೊಫೈಲ್. ಆದರೆ ಬನ್ನಿ ಇವತ್ತು ನಾವು ಇವರ ಕವನ ವಾಚನವನ್ನು ಕೇಳೋಣ. ಯಾವ ಕವನ ವಾಚನ ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ಮತ್ತೊಂದು ವಿಷಯ, ಸದ್ಯದಲ್ಲೇ ಅಂದರೆ February 14th ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಪುಲ್ವಾಮಾ ದಾಳಿಯ ಒಂದು ಕಹಿ ನೆನಪು ಸಹಿತ ಅವತ್ತು ಬರುತ್ತೆ. ಆದರೆ ನಾವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮ್ ಮಾಡಬೇಕಂದಾಗ ಒಂದು ಈ ಪ್ರೀತಿ ಪ್ರೇಮದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡಾಗ ಈ ಏನು ವ್ಯಾಲೆಂಟೈನ್ಸ್ ಡೇ ಅನ್ನೋದಿದೆ, ಆ ಒಂದು ಡೇಟಿಗೆ ತಕ್ಕನಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೇ ವಿನಃ ನಾವು ಆ್ಯಕ್ಚುಲಿ ಅಂದರೆ ನಮ್ಮ ಚಾನಲ್ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್ಲು ಏನಿದೆ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಯನ್ನೇ ಸಪೋರ್ಟ್ ಮಾಡೋದು, ನಾವು ಅದನ್ನೇ ಫಾಲೋ ಮಾಡ್ತಿರೋದು. ಬನ್ನಿ ಇವಾಗ ಶ್ರೀಮತಿ ನಳಿನಾ ದ್ವಾರಕನಾಥ್ ಮೇಡಮ್ ಅವರು ಏನು ಕವನ ಓದ್ತಾರೆ, ಹೇಗೆ ಅರ್ಥೈಸ್ತಾರೆ ಅಂತ ನೋಡೋಣ. ಮೇಡಮ್, ನಾನು ಹೇಳಿದಾಗೆ ನೀವು ಸಾಕಷ್ಟು ರೀತಿಯಲ್ಲಿ ಸಾಹಿತ್ಯ ಸೇವೆ ಮಾಡಿದ್ದೀರಾ, ಸಾಕಷ್ಟು ಅವಾರ್ಡ್ ತೊಗೊಂಡಿದ್ದೀರಾ, ಸಾಕಷ್ಟು ವೇದಿಕೆಗಳಲ್ಲಿ ಕವನ ವಾಚನ ಮಾಡಿದ್ದೀರಾ, ಎಲ್ಲ ಥರದ ಕವನನೂ ನೀವು ಬರೆದಿದ್ದೀರಾ, ವಾಚನ ಮಾಡಿದ್ದೀರಾ. ಈಗ ನಮ್ಮ ಮುಂದೆ ಏನನ್ನು ಪ್ರಸ್ತುತಪಡಿಸ್ತಾ ಇದ್ದೀರಾ? ಯಾವ ಥರದ ಕವನಗಳನ್ನು? ಇವಾಗ ನಮಗೆ February 14 ಪ್ರೇಮಿಗಳ ದಿನ ಅಂತ ಆಚರಿಸ್ತಾ ಇರೋದ್ರಿಂದ ಅವತ್ತೇ ಪುಲ್ವಾಮಾ ಹತ್ಯೆ ದಿನಾನೂ ಕೂಡ ಇರೋದ್ರಿಂದ ಎರಡನ್ನೂ ಸೇರಿಸಿ ಒಂದು ಕವನನ ಬರೆದಿದ್ದೀನಿ. ಅದನ್ನು ಇವಾಗ ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಇಂದು ಪ್ರೇಮಿಗಳ ದಿನ, ಪುಲ್ವಾಮಾ ಹತ್ಯಾ ದಿನ. ಪ್ರೇಮಿಗಳಿಬ್ಬರು ಒಲವಿನ ಮಂದಿರ ಕಟ್ಟುವ ದಿನ, ದೇಶ ಕಾಯುವ ವೀರ ಯೋಧ ಉಸಿರು ಬಸಿದ ದಿನ. ಪ್ರೇಮ ಪಕ್ಷಿಗಳಂತೆ ಹಾರಿ ಪ್ರೀತಿ ಹರಿಸುವ ದಿನ, ಅಲ್ಲಿ ಪ್ರಾಣ ಪಕ್ಷಿ ಹಾರಿ ರಕ್ತ ಹರಿಸುವ ದಿನ. ಪ್ರೇಮಿಗಳು ಪಾರ್ಕು ಮಾಲು ಸುತ್ತುವ ದಿನ, ಸೈನಿಕರು ಅನ್ನ ನೀರಿಲ್ಲದೆ ಗಡಿ ಕಾಯುವ ಮನ. ಕೆಂಪು ಗುಲಾಬಿ ನೀಡಿ ಸಂಭ್ರಮಿಸುವ ದಿನ, ಮೃತದೇಹದ ಮೇಲೆ ಹೂಗುಚ್ಛವಿಟ್ಟು ನಮಿಸುವ ದಿನ. ಪ್ರೀತಿ ಮಧುರ, ಪ್ರೇಮ ಅಮರವೆನ್ನುತ್ತಾ ನಲಿಯುವವರು ತ್ಯಾಗ ಅಮರವೆನ್ನುತ್ತಾ ದೇಶಕ್ಕೆ ಪ್ರಾಣ ಅರ್ಪಿಸಿದರು. ಇದು ಪುಲ್ವಾಮಾ ಹತ್ಯೆ ದಿನಕ್ಕೆ ಮತ್ತು ಪ್ರೇಮಿಗಳ ದಿನಾಚರಣೆಗೆ ಅಂತ ಬರೆದಿದ್ದ ಒಂದು ಕವನ. ತುಂಬ ಚೆನ್ನಾಗಿದೆ ಮೇಡಮ್. ಇಲ್ಲಿ ತಾವು ಪುಲ್ವಾಮಾ ಸೈನಿಕರು ಆ ಒಂದು ಏನು ಅನಾಹುತದಲ್ಲಿ, ಅದು ದುರಂತ, ಅನಾಹುತ ಅಲ್ಲ ದುರಂತ, ಅದು ಅದರಲ್ಲಿ ಯಾವ ರೀತಿ ದೇಶಕ್ಕೋಸ್ಕರ ಪ್ರಾಣ ತೆತ್ತು ಅನ್ನೋದನ್ನು ಹೇಳೋದ್ರ ಜೊತೆಗೆ ಪ್ರೇಮಿಗಳು ಆ ದಿನ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಚರಿಸ್ತಾರೆ ಅನ್ನೋದನ್ನು ಹೇಳಿದ್ರೆ ತುಂಬ ಚೆನ್ನಾಗಿದೆ. ನಂತರ ಯಾವ ಒಂದು ಕವನವನ್ನು ಓದ್ತಾ ಇದ್ದೀರಾ ಹೇಳಿ, ಜೊತೆಯಲ್ಲಿ ಪುಲ್ವಾಮಾ ಒಂದು ದುರಂತದ ಬಗ್ಗೆ ಒಂದೆರಡು ಮಾತಾಡಿ, ಎರಡನೇ ಕವನವನ್ನು ಓದಿ. ಓಕೆ. ಅಂದರೆ ನಾವು ಸೈನಿಕರನ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಮಗೆ, ನಮ್ಮ ದೇಶಕ್ಕೆ, ನಮಗೆ ಎಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ. ಅಂಥವ್ರ ದಿನನ ನಾವು ಆಚರಿಸ್ಬೇಕು. ಪ್ರೇಮಿಗಳ ದಿನ ಅಂದರೆ ಮತ್ತೆ ನಮಗೆ ಯಾವತ್ತೂ ಸಿಗೋದಿಲ್ಲ ಅಂತ ಇಲ್ಲ. ದಿನ ಪ್ರೇಮಿಗಳಿಗೆ ದಿನವೂ ಅಮರವಾಗೇ ಇರುತ್ತೆ. ಅಂಥದ್ದಾಗಿ ಈ ಪುಲ್ವಾಮಾ ಹತ್ಯೆ ದಿನವೇ ನಮಗೆ ಎಲ್ಲರಿಗೂ ಮುಖ್ಯವಾದದ್ದು ಅಂತ ಹೇಳೋಕ್ಕೆ ಬಯಸ್ತೀನಿ. ಖಂಡಿತ. ನೆಕ್ಸ್ಟ್ ಕವನ ಓದಿ. ನೆಕ್ಸ್ಟು ಪ್ರೇಮ ಅಮರ ಅಂತ ಅಂದ್ಬಿಟ್ಟು. ಅಂದು ನಿನ್ನನ್ನು ಪ್ರೇಮಿಸಿದೆ ನಾನು, ಅಂದಿನಂತೆಯೇ ಇಂದು ಪ್ರೀತಿಸುವೆನು. ನಮ್ಮ ನಡುವಿನ ಭಾವಕ್ಕೆ ಕೊರತೆ ಇಲ್ಲ,
ನಮ್ಮೊಳಗಿನ ಒಲವೆಂದು ಕುಂದಲಿಲ್ಲ. ನನ್ನಳು ಭಾವನೆಗಳ ಬೆಸರ ದೇವತೆ, ನಮ್ಮ ಉತ್ಸಾಹಕ್ಕಿಲ್ಲ ಯಾವ ಕೊರತೆ. ಯುವ ಪ್ರೇಮಿಗಳಿಗಿಂತಲೂ ಮಿಗಿಲು, ನಮಗಿಲ್ಲ ಹಣ ಅಹಂಕಾರದ ಹಮಲು. ನಿನ್ನಂತರಂಗದ ಭಾವಗಳಿಗೆ ನಾ ಸಹಿ ಹಾಕಿದೆ, ನನ್ನೊಳಗಿನ ಭಾವನೆಗಳಿಗೆ ನೀ ರುಜು ಬೇಕಿದೆ. ನಿನ್ನ ಕಣ್ತುಂಬ ಕಾಣುತ್ತಿರುವೆ ನನ್ನದೇ ಬಿಂಬ, ನಮ್ಮಿಬ್ಬರ ಸಾಂಗತ್ಯವೇ ಇರಲಿ ಬಾಳ ತುಂಬ. ಅಂದರೆ ಇದು ವೃದ್ಧಾಪ್ಯ ಬಂದ್ರೂ ಅವಾಗಲೂ ಅವ್ರ ಪ್ರೀತಿ ಕುಂದಲ್ಲ ಅನ್ನೋದಕ್ಕೆ ನಮ್ಮ ಪ್ರೇಮ ಅಮರ ಅಂತ ಅಂದ್ಬಿಟ್ಟು ಈಗಿನ ಯುವಕರಿಗೆ ಮಾದರಿಯಾಗಿ ಇದೊಂದು ಇರಲಿ ಅಂತ ಬರ್ತಿದೆ. ಖಂಡಿತ ವೀಕ್ಷಕರೇ, ಗಮನದಲ್ಲಿ ಇಟ್ಕೋಬೇಕು, ನಾವೆಲ್ಲ ಹೇಗೆ ಒಂದು ಭಾರತೀಯ ಸಂಸ್ಕೃತಿನಲ್ಲಿ ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಏನೂ ಬೇಕಿಲ್ಲ. ನಾವೀಗ ದಿನನಿತ್ಯ ನಾವು ತಂದೆ ತಾಯಿಗಾಗಲಿ, ಅಣ್ಣ ತಂಗಿಯರಿಗಾಗಲಿ, ಅಕ್ಕ ತಮ್ಮಂದ್ರಿಗಾಗಲಿ ಅಥವಾ ಪ್ರೇಮಕ್ಕೆ, ಪ್ರೀತಿಗೆ, ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಮ್ಮ ಏನು ಯುವ ಜನಾಂಗ ಹಾದಿ ತಪ್ಪಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ನೆನಪಿಸೋದಕ್ಕೋಸ್ಕರನಾದ್ರೂ ಇವೆಲ್ಲ ಬೇಕು. ಇವೆಲ್ಲ ನಮ್ಮ ದಿನನಿತ್ಯದ ಲೈಫಲ್ಲಿ ನಡೀತಾ ಇದ್ರು ಒಂದು ರೀತಿಯಲ್ಲಿ ಅವ್ರಿಗೆ ನೆನಪಿಗೆ ತರೋದಕ್ಕೆ, ಒಂಥರ ರಿಮೈಂಡ್ ಮಾಡೋದಕ್ಕೋಸ್ಕರನಾದ್ರೂ ಈ ಒಂದು ದಿನಾಚರಣೆಗಳನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೇನೆ. ತುಂಬ ಚೆನ್ನಾಗಿತ್ತು ನಳಿನಾ ಮೇಡಮ್. ಈಗ ನಳಿನಾ ಮೇಡಮ್ ಅವರು 3ನೇ ಕವನವನ್ನ ಓದ್ತಾರೆ. ಇದು ಪ್ರೇಮದ ಬಗ್ಗೆ. ಹೌದು, ಇದು ಪ್ರೇಮ ದಿನನೇ ಯಾಕೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಕವನ ಬರೆದಿದ್ದೀನಿ. ಅದೊಂದೇ ದಿನನ ಬೇರೆ ಯಾವ ದಿನನೂ ಮಾಡಬಾರ್ದ ಅಂತ ಅನ್ನೋದಕ್ಕೆ ಇದೊಂದು ಕವನ. ಪ್ರೇಮಿಗಳ ದಿನ. ಅನುದಿನವೂ ಅನುಕ್ಷಣವೂ ಅನುರಾಗದಿಂದ ಅನುಬಂಧದಿ ಅನುಪಮ ಜೀವನ ನಡೆಸುವ ಪ್ರತಿದಿನವೂ ನಿಜವಾದ ಪ್ರೇಮಿಗಳ ದಿನವಲ್ಲವೇ? ವರ್ಷಕ್ಕೊಮ್ಮೆ ಚಾಕ್ಲೇಟ್ ಗುಲಾಬಿ ಹಿಡಿದು ನೀನನ್ನು ಒಪ್ಪಿಕೋ ಒಪ್ಪಿಕೋ ಪ್ರೀತಿಸು ಎಂದರೆ ಪ್ರೀತಿಗೆ ಅರ್ಥವಿಲ್ಲದ ದಿನವಲ್ಲವೇ? ಪ್ರೇಮಿಗಳು ಪ್ರೇಮ ನಿವೇದನೆ ಮಾಡುವುದಾದರೆ ಆ ದಿನದವರೆಗೂ ಕಾಯುತ್ತಿರಬೇಕೇ, ಕಾಡಿಸಬೇಕೇ? ಪ್ರೀತಿಸುವವರಿಗೆ ಪ್ರತಿದಿನವೂ ಪ್ರೇಮ ದಿನವಲ್ಲವೇ? ಪ್ರೀತಿಯ ತೋರ್ಪಡಿಕೆಗೆ ಏಕೆ ಹೀಗೊಂದು ದಿನ? ಎಲ್ಲ ಪ್ರೇಮಿಗಳ ಉತ್ಸಾಹಕ್ಕೆ ಈ ದಿನವೇ ಸುದಿನ. ಪ್ರೇಮಿಗಳ ಪರಿಸ್ಥಿತಿ ಹಾಗಾಗಬಾರದಲ್ಲವೇ? ಹೃದಯಾಂತರಾಳದಿಂದ ತುಂಬಿದ ಪ್ರೀತಿಯಾಗಲಿ ಅನುದಿನವೂ ಅದು ಚಿರನೂತನವಾಗಿ ವಿಜೃಂಭಿಸಲಿ. ತುಂಬ ಚೆನ್ನಾಗಿದೆ ಮೇಡಮ್. ಇದನ್ನು ಹೇಗೆ ಅರ್ಥೈಸ್ಬೋದು? ಇದದೇ, ಇದೊಂದೇ ದಿನನ ಪ್ರೀತಿಸೋರಿಗೆ ಪ್ರತಿದಿನವೂ ಪ್ರೇಮಿಗಳ ದಿನನೇ. ಹಂಗಂತ ಇವಾಗ ಚಾಕ್ಲೇಟ್ ಡೇ ಅಂತಾರೆ, ಟೆಡ್ಡಿ ಡೇ ಅಂತಾರೆ, ರೋಸ್ ಡೇ ಅಂತಾರೆ. ಪ್ರೀತಿಸೋರಿಗೆ ಅದೆಲ್ಲ ಏನೂ ಇರಲ್ಲ. ಪ್ರತಿದಿನವೂ ಅವರು ಆಚರಿಸ್ತಾನೆ ಇರ್ತಾರೆ, ಪ್ರೇಮದಿಂದ ಒಲವನ್ನು ಆಚರಿಸ್ತಾನೆ ಇರ್ತಾರೆ. ಅಂಥವ್ರಿಗೆ ನಾವು ಈ ಪ್ರೇಮಿಗಳ ದಿನ ಒಂದೇ ಸಾಕಾಗಲ್ಲ, ಜೀವನ ಪರ್ಯಂತನೂ ಪ್ರೇಮಿಗಳ ದಿನನೇ ಅಂತಲೇ ಹೇಳ್ತೀವಿ. ಖಂಡಿತ ತುಂಬ ಚೆನ್ನಾಗಿದೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಆಚರಣೆಯ ಒಂದು ಹಾದಿಯೆಲ್ಲ ನಿಮ್ಮ ಕವನ ಬಂದಿದೆ. ಮೇಡಮ್, ಇವಾಗ 4ನೇ ಕವನ ಓದ್ತಾ ಇದ್ದೀರಾ. ಇದು ಯಾವುದ್ರ ಬಗ್ಗೆ ಇದೆ? ಒಂದೆರಡು ಮಾತು ಹೇಳ್ಬಿಡಿ. ಅಂದರೆ ಇವಾಗ ವಯಸ್ಸಾಗ್ತಾ ಬರುತ್ತೆ ದಂಪತಿಗಳಿಗೆ, ಅವ್ರಿಗೆ ಅವರ ಪ್ರೀತಿನ ಹೇಗೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕವನ ಓದ್ತೀನಿ. ಕವನದ ಹೆಸರು ಇಳಿ ಸಂಜೆ. ಇಳಿ ಸಂಜೆ ಸುಂದರ ರಸಮಯ ಸಮಯದಲ್ಲಿ ರವಿಯು ಶರದಿಯ ಮುತ್ತಿಕ್ಕುವ ಗಳಿಗೆಯಲ್ಲಿ ಒಲವಿನ ಸಂಗಾತಿಯೊಡನೆ ಸಾಗರ ತೀರದಲ್ಲಿ ಚಂದದ ಕೊಡುಗೆಯ ನೀಡಿ ನಿವೇದಿಸುತ್ತಲಿ. ಸಂತಸವು ಒಮ್ಮೆ ಮೂಕ ವಿಸ್ಮಿತಳಾದ ಗೆಳತಿ ಗೆಳೆಯನ ಮನದಾಳದ ನುಡಿಯಲ್ಲಿನ ಸಂಪ್ರೀತಿ. ಸುಂದರ ರಸ ಸಂಜೆಯಲ್ಲಿ ಪ್ರೇಮಾನುರಾಗದ ರೀತಿ ಮನಗಳು ಬೆರೆತು ಬೆಳಗಲು ಒಲವಿನ ಜ್ಯೋತಿ. ಒಲವಿನ ಕಾಣಿಕೆಯೊಂದ ನೀಡುತ್ತಿಹನು ಹಿನಿಯ ಕೇಳುತ್ತಿಹನು ಸ್ವೀಕರಿಸಿ ನೀಡೆನೆಗೆ ನಿನ್ನ ಹೃದಯ. ರಸ ಸಂಜೆಯಲ್ಲಿ ನಾಚುತ್ತ ಕೆಂಪಾದ ಹುಡುಗಿಯ ಮನವಗೆದ್ದು ಹುಡುಗನಾದನು ಮನದಿನಿಯ. ಖಂಡಿತ ತುಂಬ ಚೆನ್ನಾಗಿದೆ. ಅಂದರೆ ಇಳಿ ಸಂಜೆ ಅಂದರೆ ದಂಪತಿಗಳು ಮದುವೆ ಆದ್ಮೇಲೂ ಪ್ರೇಮವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ನೋಡಿ ವೀಕ್ಷಕರೇ. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಬ್ರು ಒಬ್ಬ ಯುವಕ ಯುವತಿ ಒಂದು ಯೌವನದ ಒಂದು ದಿನಗಳಲ್ಲಿ ಮದುವೆ ಮಾಡಿಕೊಂಡು ಪ್ರೀತಿಸಿ ಮದುವೆ ಆದ್ರೂ ಸಹಿತ ಅವರ ಒಂದು ಆ ಪ್ರೀತಿ ಪ್ರೇಮ ಅನ್ನೋದು ಭಾರತೀಯ ದಂಪತಿಗಳಲ್ಲಿ ಎಷ್ಟೋ ವರ್ಷ ಇರುತ್ತೆ. ಡೈವರ್ಸ್ಗಳೇ ಆಗ್ತಿರ್ಲಿಲ್ಲ ಮುಂಚೆ. ಇದು ಪಾಶ್ಚಿಮಾತ್ಯರು ಸಂತೋಷ ಪಡುವಂಥದ್ದು ಮತ್ತೆ ಅಚ್ಚರಿ ಪಡುವಂತಹ ಘಟನೆ ಆಗಿತ್ತು. ಆದರೆ ಈ ಎಲ್ಲ ದಿನಾಚರಣೆಗಳನ್ನ ಮಾಡ್ತಾ ಇದ್ರು ನಮ್ಮಲ್ಲಿ ಇವಾಗ ಡೈವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕಾರಣ ನಿಜವಾದ ಪ್ರೀತಿ ಗಂಡನಲ್ಲೂ ಇಲ್ಲ, ಹೆಂಡತಿನಲ್ಲೂ ಇಲ್ಲ.
ದೊಡ್ಡವ್ರಿಗಂತೂ ಮೊದಲೇ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರೇಮಿಗಳ ದಿನ ಅನ್ನೋದೊಂದು ನೆಪ ಮಾತ್ರ ನಾವು ಒಂದು ನಮ್ಮ ಭಾರತೀಯ ದಂಪತಿಗಳಿಗೆ ಒಂದು ಪಾಠದ ರೀತಿಯಲ್ಲಿ, ಒಂದು ಗೈಡೆನ್ಸ್ ರೀತಿಯಲ್ಲಿ ಇವರ ಕವನಗಳನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಕಡೆ ಕವನ ವಾಚನ ಮಾಡ್ತಾ ಇದ್ದೀರ ಅನ್ಸುತ್ತೆ, 5ನೇದು. ಇದು ಯಾವುದ್ರ ಬಗ್ಗೆ ಮೇಡಮ್? ಇದನ್ನು ಅಷ್ಟೇನೆ, ಅಂದರೆ ಪ್ರೇಮಿಗಳಿಗೋಸ್ಕರನೇ ಅವರ ಪ್ರೀತಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬೆಸುಗೆ ಅಂತ ಅಂದ್ಬಿಟ್ಟು ಒಂದು ಕವನನ ಬರೆದಿದ್ದೀನಿ. ಓಕೆ, ಅದನ್ನು ನೋಡ್ತೀನಿ. ಕಣ್ಣುಗಳು ಕಲೆತು ನೋಡಿದವು ಪ್ರೀತಿಯಿಂದ, ಮನಗಳು ಬೆರೆತು ಹಾಡಿದವು ಆನಂದದಿಂದ, ಹೃದಯವೆರಡು ಅರಿತು ಸೇರಲು ಒಲವಿಂದ, ಹೊಸ ಬಗೆಯ ಬೆಸುಗೆಯು ಮನದಾಳದಿಂದ, ತನ್ನೊಳಗಿನ ಭಾವಗಳ ಬೆಸೆಯುವ ಮಾರನಾಗಿ, ಕನಸುಗಳ ಕದ್ದು ಮುದ್ದು ಮಾಡುವ ಚೋರನಾಗಿ, ಸುಂದರ ಸಮಯವನ್ನು ಒಲವಿಗೆ ಮುಡಿಪಿಟ್ಟನು, ಭರವಸೆಯ ತುಂಬಿ ಮಧುರ ನೆನಪುಗಳನ್ನಿತ್ತನು. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ನಳಿನಾಥ್ ವಾಗ್ತಾಪ್ ಮೇಡಮ್ ಅವರು ತುಂಬ ಸರಳವಾದ ಸುಂದರವಾದ ಕನ್ನಡವನ್ನು ಬಳಸಿರೋದ್ರಿಂದ ಈ ಕವನಗಳನ್ನು ಅವ್ರು ಓದ್ತಾ ಇದ್ರೆ ನಮಗೆಲ್ಲ ಅರ್ಥ ಆಗ್ತಾ ಇದೆ. ಇದಕ್ಕೇನು ತುಂಬ ವ್ಯಾಖ್ಯಾನ ಮಾಡುವಷ್ಟು, ವಿಮರ್ಶೆ ಮಾಡುವಷ್ಟು ಕಠಿಣವಾಗೇನಿಲ್ಲ ಅವರ ಕವನಗಳು. ಬಹಳ ಚೆನ್ನಾಗಿದೆ ಮೇಡಮ್. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಈ ರೀತಿ 5 ಕವನಗಳನ್ನು ಪ್ರೇಮಿಗಳ ದಿನಾಚರಣೆ ಅನ್ನೋ ಒಂದು ನೆಪದಲ್ಲಿ ಪುಲ್ವಾಮಾ ದುರಂತ ಮತ್ತು ನಮ್ಮ ಸೈನಿಕರನ್ನು ಸಹಿತ ನೆನಪಿಸಿದ್ದೀರಾ. ಹಾಗೂ ಪ್ರೇಮಿಗಳ ದಿನಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿಯಲ್ಲಿ ಒಳ್ಳೆ ಒಂದು ಗೈಡೆನ್ಸ್ ರೀತಿಯಲ್ಲಿ ಕವನಗಳನ್ನು ವಾಚನ ಮಾಡಿದ್ದೀರಾ. ನಿಮಗೆ ನನ್ನ ಹಾಗೂ ವಿಕೆ ಡಿಜಿಟಲ್ ನ್ಯೂಸ್ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ವೀಕ್ಷಕರಿಗೆಲ್ಲ ನಮ್ಮ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ನಾವು ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್ ವತಿಯಿಂದ ಪ್ರೇಮಿಗಳ ದಿನಕ್ಕೆ ಒಂದು ಪ್ರೇಮ ಕವನಗಳನ್ನು ವಾಚನ ಮಾಡಿ ಭಾರತೀಯ ದಂಪತಿಗಳಿಗೆ ಒಂದು ಭಾರತೀಯ ಸಂಸ್ಕೃತಿ ಹಾಗೂ ಆಚರಣೆಯ ಒಂದು ದಾರಿಯನ್ನು ತೋರಿಸಿರೋದಲ್ಲದೆ ಪುಲ್ವಾಮಾ ಹುತಾತ್ಮರನ್ನು ಸಹಿತ ನೆನಪಿಸ್ಕೊಂಡಿದ್ದೇವೆ. ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ಜನಪರ. ನಮಸ್ಕಾರ.